ಸ್ನೇಹಿತರೆ ನಮಸ್ತೆ. ಜೇಬಗಿರಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಮಳೆಗಾಲದಲ್ಲಿ ಮತ್ತೆ ಆತಂಕ. ಎಲ್ಲೆಲ್ಲಿ ಗುಡ್ಡ ಕುಸಿಯುತ್ತೆ ಗೊತ್ತಾ? ಮಾಡಿದ್ದುಣ್ಣೋ ಮಾರಾಯ ಅನ್ನೋದು ಯಾರಿಗೆ? ಸರ್ಕಾರಕ್ಕ, ಜನರಿಗ? ನಿನ್ನೆ ತಾನೇ ಸಂಭ್ರಮದಿಂದ ವಿಶ್ವ ಭೂ ದಿನಾಚರಣೆ ಆಚರಿಸಿದ್ವಿ. ಅದರ ಬೆನ್ನಲ್ಲೇ ಸಕಲೇಶಪುರ, ಬೇಲೂರು, ಅರಸೀಕೆರೆ ಸೇರಿದಂತೆ ಹಲವು ಕಡೆ ಗುಡ್ಡ ಕುಸಿಯುವ ಲಕ್ಷಣಗಳು ಕಾಣಿಸ್ತಾ ಇದೆ. ಭೂದಿನ, ಜಲದಿನ ಅಂತ ಅದೆಷ್ಟೇ ದಿನಗಳನ್ನು ಆಚರಣೆ ಮಾಡಿದ್ದು ಹಾಳು ಮಾಡೋದನ್ನು ಮಾತ್ರ ಬಿಟ್ಟಿಲ್ಲ. ಎತ್ತಿನಹೊಳೆ ಪ್ರಾಜೆಕ್ಟ್ ಅಂತ ಎಲ್ಲೆಲ್ಲಿ JCB ಬಕೆಟ್ನಿಂದ ಗುಡ್ಡ ಕೊರೆದೋ ಅಲ್ಲೆಲ್ಲ ಗುಡ್ಡಗಳೇನು ಬೆಟ್ಟಕ್ಕೆ ಬೆಟ್ಟವೇ ಕುಸಿಯುವ ಭೀತಿ ಎದುರಾಗಿದೆ. ಕಳೆದ ವರ್ಷ ಸಾಕಷ್ಟು ಗುಡ್ಡ ಕುಸಿದಿದ್ದು ಇನ್ನೊಂದು ವಾರ ಮಳೆ ಹೊಡೆದಿದ್ರೆ ನಾವ್ಯಾರು ಊಹೆ ಮಾಡಿಕೊಳ್ಳಲಾಗದಷ್ಟು ಭೂಮಿ ಕುಸಿತ ಉಂಟಾಗಿತ್ತು. ಆದರೆ ಕಳೆದ ವರ್ಷ ಅದೃಷ್ಟ ನೆಟ್ಟಿಗಿತ್ತು, ಮಳೆ ಅಷ್ಟಾಗಿ ಆಗಲಿಲ್ಲ. ಆದರೂ ಯಾವ ಬೆಟ್ಟ ಎಲ್ಲೆಲ್ಲಿ ಸಡಿಲಾಗಬೇಕಾಗಿತ್ತೋ ಅಲ್ಲೆಲ್ಲ ಆಗೋಗಿದೆ. ಆದರೆ ಎಲ್ಲೆಲ್ಲಾಗಿದೆ ಅನ್ನೋದು ಪ್ರಕೃತಿಯಷ್ಟೇ ನಿಗೂಢವಾಗಿದೆ. ಅದು ಕುಸಿದಾಗಲೇ ಗೊತ್ತಾಗೋದು ಇಲ್ಲಿ ಕುಸಿತು ಅಂತ. ಹಾಗಾದರೆ ನಮ್ಮ ಗಣಿ ವಿಜ್ಞಾನಿಗಳು, ಜಿಯೋಗ್ರಫಿ ತಜ್ಞರು, ಕಾಡಿನ ಇಂಚಿಂಚು ಬಲ್ಲ ಅರಣ್ಯ ಇಲಾಖೆ ಬೃಹಸ್ಪತಿಗಳು ಎಲ್ಲೋದ್ರು? ನೂರಾರು JCBಗಳು ಎಲ್ಲಿ ನಾಲಿಗೆ ಚಾಸ್ತಿದ್ವೋ ಅಲ್ಲಿ ಮತ್ತು ಅದರ ಸುತ್ತ ಏನೇನಾಗುತ್ತೆ ಅಂತ ಹೇಳೋಕೆ ಆಗ್ತಿರ್ಲಿಲ್ವಾ? ಆಗ್ತಿತ್ತು, ಈಗಲೂ ಆಗುತ್ತೆ. ಕಳೆದ 10 ವರ್ಷಗಳಲ್ಲಿ ಅಂದ್ರೆ 2018ರಲ್ಲಿ ಕೇರಳದ ವೈನಾಡು ಸೇರಿದಂತೆ ಸಕಲೇಶಪುರದ ಹಿಜ್ನಳ್ಳಿ ತನಕ ಬಹುತೇಕ ಭೂಕುಸಿತ ಉಂಟಾಗಿದೆ. ಅಪಾರವಾದ ನಾಶವನ್ನು ನಾವು ಕಂಡಿದ್ದೀವಿ. ಅಲ್ಲಿಂದ ಹಿಂದಕ್ಕೆ ಅಂದ್ರೆ 2015ರಿಂದ ಇದುವರೆಗೂ 10 ವರ್ಷಗಳಲ್ಲಿ ಏನೇನಾಗಿದೆ, ಮುಂದೆ ಏನಾಗಲಿದೆ ಅಂತ ಅಧ್ಯಯನ ಮಾಡೋಕೆ ಒಂದು ಕಮಿಟಿ ಅಂತ ಇದುವರೆಗೂ ಸರ್ಕಾರ ಮಾಡಿಲ್ಲ. ನಮ್ಮ ದೇಶದಲ್ಲಿ, ನಾಡಿನಲ್ಲಿ ತಜ್ಞರ ಕೊರತೆ ಏನಿಲ್ಲ. ಅಂತವ್ರ ಜೊತೆಗೆ ಸರ್ಕಾರದ ಕೆಲ ಅಧಿಕಾರಿಗಳನ್ನು ಜೊತೆ ಮಾಡಿ ತಯಾರಿಸಿದ ಒಂದು ಅಧ್ಯಯನ ಇಷ್ಟೊತ್ತಿಗಾಗಿ ನಮ್ಮ ಬಳಿ ಇರಬೇಕಾಗಿತ್ತು. ಎತ್ತಿನಹೊಳೆ ಯೋಜನೆಯಿಂದ ಆದ ಡ್ಯಾಮೇಜ್ ಎಷ್ಟು? ಮಂಗಳೂರು ಚತುಷ್ಪಥ ರಸ್ತೆ ಅಗಲೀಕರಣಕ್ಕೆ ಕೊರೆದ ಜಾಗದಲ್ಲಿ ಏನಾಗಕ್ಕಿದೆ? ಶೋಕಿಗಾಗಿ ಮಾಡ್ಕೊಂಡ ರೆಸಾರ್ಟ್ಗಳಿಂದ ಏನಾಗಿದೆ? ಇಂತಹ ಮೇನ್ ಸಂಗತಿಗಳನ್ನು ಇಟ್ಕೊಂಡು ಒಂದು ಅಧ್ಯಯನ ವರದಿ ಇರಬೇಕಾಗಿತ್ತು. ಆದರೆ ನಮ್ಮ ಬಳಿ ಇದೆಯಾ? ಖಂಡಿತವಾಗಿಯೂ ಇಲ್ಲ. ನಮ್ಮ ಬಳಿ ಇರೋದು ಏನಿದ್ರು ಇನ್ನೆಷ್ಟು ಗುಡ್ಡ ಕಡಿಬೇಕು, ಇನ್ನೆಷ್ಟು ಮರಗಳನ್ನು ನೆರಳಕ್ಕೆ ಉರುಳಿಸ್ಬೇಕು, ಇನ್ಯಾವ ರೆಸಾರ್ಟಿಗೆ ಅನುಮತಿ ಕೊಟ್ಟು ಪ್ರವಾಸೋದ್ಯಮ ಇಂಪ್ರೂವ್ ಮಾಡಬೇಕು ಅನ್ನೋದಷ್ಟೇ. ಈ ಥರದ ವರದಿಗಳನ್ನು ಕೇಳಿ ನೋಡಿ. 5 ನಿಮಿಷಕ್ಕೆ ಇಡೀ ಪ್ರಾಜೆಕ್ಟ್ ರಿಪೋರ್ಟ್ ನಿಮ್ಮ ಮುಂದೆ ಇರುತ್ತೆ. ಎತ್ತಿನೊಳಗಾಗಿ ಯಮಗಾತ್ರದ ಪೈಪ್ಗಳನ್ನು ನೆಲಕ್ಕೆ ಉಣಲು ಕೊರೆದ ದಾರಿ ಇದೆಯಲ್ಲ, ಆ ದಾರಿಯಲ್ಲಿ ನೀವು ಒಂದು ಸರಿ ಹೋಗಿ ನೋಡಿದ್ರೆ ಸಾಕು, ಮೈ ಜುಮ್ ಅನ್ನುತ್ತೆ. ಅಂತಹ ದೊಡ್ಡ ಪ್ರಪಾತಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅದು ಮಲೆನಾಡಿಗೆ ಮಾತ್ರ ಅಂತಲ್ಲ, ಬಯಲುಸೀಮೆಯ ಬೇಲೂರು, ಅರಸೀಕೆರೆ ತಾಲೂಕಿನಲ್ಲೂ ಕೂಡ ಇಂತಹ ದೃಶ್ಯಗಳು ಬಸ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೂ ಕೂಡ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಇಡೀ ಎತ್ತಿನಹೊಳೆ ಸಾಲಿನಲ್ಲಿ ಈ ವರ್ಷ ಕನಿಷ್ಠ 6-7 ಕಡೆ ಗುಡ್ಡ ಕುಸಿಯೋ ಸಾಧ್ಯತೆ ಇದೆ. ಕಳೆದ ವರ್ಷ ಪ್ರಾಯೋಗಿಕವಾಗಿ ನೀರು ಹರಿಸಿದ ಮಾರ್ಗದ ಸುತ್ತ 18 ಕಿಲೋಮೀಟರ್ ದೂರದ ತನಕ ಭೂಮಿ ಸಡಿಲಾಗೋಗಿದೆ. ಆ ಸಡಿಲವಾದ ಜಾಗದ ಯಾವ ಭಾಗ ಬೇಕಾದರೂ ಮುಚ್ಚಿ ಬಿಡಬಹುದು. ಮಾಡೋ ಅನಾಚಾರವನ್ನಂತೂ ಮಾಡಿ ಆಗಿದೆ. ಆದರೆ ಇಂತಹ ಜಾಗದಲ್ಲಿ ಸಮಸ್ಯೆ ಆಗ್ಬೋದು, ಜಾಗ್ರತೆಯಿಂದ ಇರಿ ಅಂತ ಹೇಳಲಿಕ್ಕಾದ್ರೂ ನಮ್ಮ ಹತ್ರ ಒಂದು ವರದಿ ಇಷ್ಟೊತ್ತಿಗಾಗಲಿ ಇರಬೇಕಾಗಿತ್ತು. ಅದನ್ನ ಮಾನವೀಯತೆ ಅಂತಾರೆ. ಆದರೆ ಅಂತಹ ಮಾನವೀಯತೆಯನ್ನ ನಾವು ಇಂಥವ್ರಿಂದ ಹೇಗೆ ನಿರೀಕ್ಷೆ ಮಾಡೋದು? ಇನ್ನು ಸಕಲೇಶಪುರ ಗುಂಜೆ ಮಾರ್ಗದ ರಸ್ತೆ ಅಗಲೀಕರಣದ ಅವಸ್ಥೆನಂತೂ ನೀವು ಕೇಳಲೇಬಾರದು. ನೇರ 90 ಡಿಗ್ರಿಗೆ ಗುಡ್ಡ ಕೊರೆದು ಮಧ್ಯದಲ್ಲಿ ರಸ್ತೆ ಅಂತ ಕೆಸರುಗುಂಡಿ ಮಾಡಿದ್ದಾರೆ. ಅದ್ಯಾಕ್ರಿ ನೆಟ್ಟಿಗೆ 90 ಡಿಗ್ರಿ ಕೊರೆದಿದ್ದೀರಿ, ಮುಚ್ಚಿ ಬೀಳಲ್ವಾ ಅಂತ ನ್ಯಾಷನಲ್ ಹೈವೇ ಅವರನ್ನ ಕೇಳಿ ನೋಡಿ. ಎಷ್ಟು ಭೂಮಿ ಸ್ವಾಧೀನ ಮಾಡಿದ್ವೋ ಅಷ್ಟಲ್ಲಿ ಕೆಲಸ ಮಾಡಿದ್ದೀವಿ. ಈಗ ಸ್ವಾಧೀನ ಮಾಡಿರೋ ಜಾಗದಲ್ಲಿ V-ಶೇಪ್ ತರ ಸೇಫ್ ಆಗಿ ಬೆಟ್ಟ ಕೊರೆಯೋಕೆ ಆಗಲ್ಲ ಅಂತಾರೆ. ಹೊಟ್ಟೆಗೆ ಏನ್ ತಿಂತೀರಾ ಸ್ವಾಮಿ? ರಸ್ತೆ ಮಾಡೋಕೆ ಅಂತ 1000 ಎಕರೆ ಸ್ವಾಧೀನ ಮಾಡ್ಕೊಂಡು ನಿಮಗೆ ಜನರ ಜೀವ ಉಳಿಸೋಕೆ ಅಂತ ಒಂದಷ್ಟು ಜಾಗವನ್ನು ಸ್ವಾಧೀನ ಮಾಡ್ಕೊಳಕ್ಕಾಗಲಿಲ್ವಾ? ಕಳೆದ ವರ್ಷ ಸಕಲೇಶಪುರದ ದೊಡ್ಡಪ್ಪನ ಬಳಿ ಗುಡ್ಡ ರಸ್ತೆಯ ಮೇಲಿನ ವಾಹನಗಳ ಮೇಲೆ ಕುಸಿದಾಗ ಸಂಸದ ಶ್ರೇಯಸ್ ಪಟೇಲ್ ಕೂಡ ಹೋಗಿದ್ರು. ಹಲವಾರು ಜನ ಮಂತ್ರಿಗಳು ಕೂಡ ಬಂದಿದ್ರು. ಎಲ್ಲರೂ ಅಲ್ಲಿನ ಅವೈಜ್ಞಾನಿಕ ಕೆಲಸ ನೋಡಿ ಬೆಚ್ಚಿ ಬಿದ್ದಿದ್ರು. ಈಗಿಂದೀಗಲೇ ವೈಜ್ಞಾನಿಕ ಕೆಲಸಕ್ಕೆ ಬೇಕಾದಷ್ಟು ಜಾಗ ಸ್ವಾಧೀನ ಮಾಡಿ ಪ್ರಯಾಣಿಕರ ಜೀವ ಉಳಿಸೋ ಕೆಲಸ ಮಾಡಿ ಅಂತ ಆದೇಶ ಕೂಡ ಮಾಡಿದ್ರು. ಆ ಆದೇಶ ಜಾರಿಗೆ ಬಂತ? ಖಂಡಿತವಾಗಿಯೂ ಇಲ್ಲ. ಈ ವರ್ಷನಾದ್ರು ಶಿರಾಡಿ ರಸ್ತೆ, ಸಕಲೇಶಪುರ ಇವೆಲ್ಲ ಸೇಫಾ? ತಗೋಬೇಕಾದಂತ ಸೇಫ್ಟಿ ಮೆಜರ್ನ ತಗೊಂಡಿದಾರ? ತಗೊಂಡಿಲ್ಲ. ಬೆಟ್ಟ ಕುಸಿಯೋದನ್ನೇ ಕಾಯ್ತಾ ಕೂತಿದ್ದಾರೆ. ಕುಸಿದ ಮೇಲೆ ಕೆಳಗೆ ಸಿಕ್ಕಿಕೊಂಡ ಬಡ ಜನರ ಜೀವದ ಆಕ್ರಂದನ ಕೇಳಕ್ಕೆ ಹಾತೊರಿತಾ ಇದ್ದಾರೆ. ಈ ವರ್ಷ ಪ್ರತಿ ವರ್ಷಕ್ಕಿಂತ ಹೆಚ್ಚು ಮಳೆ ಆಗುತ್ತೆ. ಏಪ್ರಿಲ್ ತಿಂಗಳ ಮಧ್ಯಕ್ಕೆ ಸಾಕಷ್ಟು ಮಳೆ ಆಗೋಗಿದೆ. ಈ ವರ್ಷದ ಮಳೆಗಾಲ ನಿಜಕ್ಕೂ ಭೀಕರವಾಗಿರಲಿದೆ. ಸ್ಪೆಷಲಿ
ಮಲೆನಾಡಿನ ಜನರಿಗೆ. ಚೆಲುಗಿರಿ ಇದು ನಿಮ್ಮ ದನಿ.